ದೃಷ್ಟಿ ಬೊಟ್ಟು ಡೋಂಟ್ ವರಿ ಮೇಡಮ್, ನಾನಿಲ್ವಾ? ಅವಳ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು, ಆ ಸೀಕ್ರೆಟ್ನ ಹೇಗೆ ಹೊರಗೆ ತರಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಾನ್ ಗೆಲ್ಲಬೇಕು ಅಂದ್ರೆ ಆದತ್ತು ಸೋಲ್ಬೇಕು. ಅವನನ್ನ ಒಂದ್ ರೀತಿಲಿ ಅಲ್ಲ ಎರಡ್ ರೀತಿಲಿ, ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಎರಡ್ ತರಾನು ಸೋಲಿಸ್ಬೇಕು. ಅವನು ಬದುಕಿದ್ದು ಸತ್ತಂತಿರ್ಬೇಕು. ಆ ಸೀಮಾ ಗೊತ್ತಿರೋ ಸೀಕ್ರೆಟು ಏನು ಅಂತ ನನಗೂ ಗೊತ್ತಾಗ್ಬೇಕು. ದತ್ತು ಅನ್ನೋ ಮೀನನ್ ಹಿಡಿಯೋದಿಕ್ಕೆ ಸೀಮಾನೇ ನನಗ್ ಸದ್ಯಕ್ಕಿರೋ ಗಾಳ. ಎಲ್ಲಕ್ ಬಂದ್ ಏನ್ ಮಾಡ್ತಿದಾರ ಇವ್ರು? ವೆರಿ ಎಂಬ್ಯಾರಸಿಂಗ್ ಡಾನ್ಸ್. ಅಲ್ಲ, ನನಗೂ ನನ್ ಬಾಯ್ ಫ್ರೆಂಡ್ಗೂ ಪೀಸ್ಫುಲ್ ಆಗಿರೋದಕ್ಕೆ ಬಿಡಲ್ವಲ್ಲ, ಎಲ್ಲಿ ಹೋದ್ರು ಅಲ್ಲಿ ಬಂದ್ಬಿಡ್ತಾರೆ ಡಿಸ್ಟರ್ಬ್ ಮಾಡೋದಿಕ್ಕೆ. ಅನ್ಕಲ್ಚರ್ಡ್ ಫೆಲೋಸ್. ನಮ್ ಬ್ರೋಗಾದ್ರೂ ಏನಾಗಿದೆ? ಅದ್ ಚೀಪ್ ಹೆಂಡತಿ ಜೊತೆ ಸೇರ್ಕೊಂಡು ಚೀಪ್ ಡಾನ್ಸ್ ಮಾಡ್ತಿದ್ದಾನೆ. ಡಿಸ್ಗಸ್ಟಿಂಗ್. ಛೇ ನೇತ್ರಮ್ಮ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಶಟ್ ಅಪ್. ದಿಸ್ ಇಸ್ ಮೈ ಏರಿಯಾ, ದೀಸ್ ಆರ್ ಮೈ ಫ್ರೆಂಡ್ಸ್. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಇಲ್ಲಿ ನೀವ್ ಯಾಕೆ ಬಂದ್ರೆ? ನನ್ ನೆಮ್ಮದಿ ಹಾಳು ಮಾಡೋದಿಕ್ ಬಂದ್ರ ಅಂತ ನಾನ್ ನಿಮ್ಮನ್ ಕೇಳ್ಬೇಕು. ಡಿಸ್ಗಸ್ಟಿಂಗ್ ಲೇಡಿ. ನಾವು ನಿಮ್ ನೆಮ್ಮದಿ ಹಾಳು ಮಾಡಿದ್ವಾ? ಹೇಗೆ? ಹೇಗ? ನಾನು ನನ್ ಬಾಯ್. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ನೇತ್ರಮ್ಮವ್ರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಿ? ಇಲ್ಲಿಂದ ಹೋಗು ಅಂದೆ. ನೀವ್ ಇಲ್ಲಿಗೆ ಭಜ್ರಂಗಿ ಅಣ್ಣನ್ ಜೊತೆ ಬಂದಿದ್ದೀರಾ? ಅದೆಲ್ಲ ನಿನಗ್ ಯಾಕೆ? ನಾವು ಇಲ್ಲಿ ಭಜ್ರಂಗಿ ಅಣ್ಣನ ನೋಡಿದ್ವಿ. ಅದಕ್ ನಾನೇನ್ ಮಾಡ್ಲಿ? ಅವ್ರಿಗೆ ಇದೆಲ್ಲ ಹೊಸದು, ನೀವೇ ಕರ್ಕೊಂಡ್ ಬಂದಿರ್ತೀರಾ. ನೀನೇನ್ CID ಆಫೀಸರಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ. ಒಂದ್ಸಲಿ ಏನು ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಭಜ್ರಂಗಿ ಅಣ್ಣ ಅಷ್ಟ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾರೆ. ನೀವ್ ಹೀಗ್ ತಡವಡಿಸ್ತಿರೋದು, ಸಿಟ್ ಮಾಡ್ಕೋತಿರೋದು ನೋಡಿದ್ರೆ ಏನೋ ವಿಷಯ ಇದೆ ಅಂತ ಅನ್ಸ್ತಿದೆ. ನಿನ್ಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ? ನಿಜ ಆಗಿದ್ರೆ ಒಂದ್ಸಾರಿ ನನ್ ಮುಖ ನೋಡ್ಕೊಂಡ್ ಹೇಳಿ. ನಿನ್ ಮುಖ ನೋಡೋಕ್ ಇಷ್ಟ ಇಲ್ಲ. ನೀವ್ ಆಡ್ತಿರೋದ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಏನೋ ವಿಷಯ ಮುಚ್ಚಿಡ್ತಿದ್ದೀರಾ ಅಂತ. ನೇತಮ್ಮ, ನೇತಮ್ಮ, ನೇತಮ್ಮ ನಿಂತ್ಕೊಳ್ಳಿ. ಎಡುತ್ತಾ ಇದೆಯಾ ಚೋಪನ ದೃಷ್ಟಿ? ಶರಾವತಿ ಚಿಕ್ಕಮ್ಮವ್ರ ವಾಯ್ಸ್ ಕೇಳಿಸ್ತಿದ್ಯಲ್ಲ, ಎಲ್ಲೂ ಕಾಣ್ತಿಲ್ವಲ್ಲ? ನೀವಾ? ನಾನೇ. ಈ ಜಾಗ ನೆನ್ಪಿಟ್ಕೋ ದೃಷ್ಟಿ. ಇಲ್ಲೇ ನಿನ್ ಭವಿಷ್ಯ ಬದಲಾಗೋದು.
ಇವ್ರು ಯಾಕೆ ಇಲ್ಲಿ ಬಂದ್ರು? ನಿಮ್ ಭವಿಷ್ಯ ಇಲ್ಲೇ ಬದಲಾಗೋದು ಅಂತ ಯಾಕೆ ಹೇಳಿದ್ರು? ಅಂದ್ರೆ ಅಂದ್ರೆ ಇವ್ರು ಇಲ್ಲಿಗೆ ನಮ್ಗೇನೋ ತೊಂದ್ರೆ ಮಾಡೋದಕ್ಕೆ ಬಂದಿದ್ರ? ದೃಷ್ಟಿ 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 ಏನಾಯ್ತು? ಏನಿಲ್ಲ, ಇಲ್ಲೇನ್ ಮಾಡ್ತಿದ್ಯಾ? ನೇತ್ರ ಮುಂದ್ ಮಾತಾಡ್ಸೋಣ ಅಂತ ಬಂದೆ. ಹಾ, ಯಾಕೆ ಡಲ್ಲಾಗಿದ್ಯಾ? ಏನಾಯ್ತು? ರೀ, ಯಾಕೋ ಸರಿ ಅನ್ಸ್ತಿಲ್ಲ. ಬನ್ನಿ ಮನೆಗೆ ಹೋಗೋಣ. ನನ್ ಮನ್ಸಲ್ಲಿರೋದ್ನ ಹೇಳ್ಬೇಕಂತಿದ್ರೆ ಇವಳು ಹೋಗೋಣ ಅಂತ ಹೇಳ್ತಿದ್ದಾಳೆ. ರೀ, ಯಾಕೆ ಹಾಗೆ ನಿಂತಿದ್ದೀರಾ? ಬನ್ನಿ. ದೃಷ್ಟಿ, ಅದು ನನ್ ರೀ, ನನ್ಗೇನೋ ಒಂಥರ ಭಯ ಆಗ್ತಿದೆ. ನಾನಿರುವಾಗ ನಿನ್ಗೆ ಯಾಕೆ ಭಯ ದೃಷ್ಟಿ? ಅಯ್ಯೋ, ನನಗಲ್ಲ ರೀ, ನನಗ ಅಲ್ಲ ರೀ, ನಮ್ಗೆ ಅಂದ್ರೆ ನಮ್ಗೆ ಏನಾದ್ರೂ ಆಗತ್ತೆ ಅಂತ ಆತಂಕ ಆಗ್ತಿದೆ ರೀ. ದೃಷ್ಟಿ ಅಂತದ್ ಏನೂ ಆಗಲ್ಲ, ನೀನ್ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ. ರೀ, ನನ್ಗೆ ಯಾಕೋ ಈ ಜಾಗ ಸರಿ ಅನ್ಸ್ತಿಲ್ಲ. ಏನೋ ಅನಾಹುತ ಆಗುತ್ತೆ ಅನ್ಸ್ತಿದೆ. ಬನ್ರಿ ಹೋಗೋಣ. ದೃಷ್ಟಿ, ರೀ, ನನ್ಗೆ ಇಲ್ಲಿ ಇದ್ದಷ್ಟು ಹಿಂಸೆ ಆಗತ್ತೆ ರೀ. ದಯವಿಟ್ಟು ರೀ, ಪ್ಲೀಸ್. ಸರಿ ನಡಿ. ನಿನಗೆ ಬೇಡ ಅನ್ಸಿದ್ರೆ ಸ್ವರ್ಗದಲ್ಲೂ ಒಂದು ಕ್ಷಣ ಇರಲ್ಲ. ಈಗ್ಲಾದ್ರೂ ಸ್ವಲ್ಪ ನಗು. ಅಣ್ಣ, ಈ ಮಾತ್ರೆ ಕೊಡಿ. ಎಷ್ಟು ವರ್ಷ ನಮ್ಮ ಪೇಷಂಟ್ಗೆ? ದೊಡ್ಡ ಚಿಕ್ಕ ಮಗುನೆ. ಅದು ಸೈಕಲ್ ಆಡ್ತಿದ್ದ, ಬಿದ್ಬಿಟ್ಟು ಏಟ್ ಮಾಡ್ಕೊಂಡ್ಬಿಟ್ಟ. ಪಾಪ ನೋವು ಅಂತ ಒದ್ದಾಡ್ತೀಯಾನೆ. ಮಾ, ಹುಡುಗಂಗ್ ವಯಸ್ಸೆಷ್ಟು? 11 ವರ್ಷ ಆಯ್ತು. ಇನ್ನೇನ್ 12 ವರ್ಷ. 2 ಅಮಾವಾಸ್ಯೆ ಆಗ್ಬಿಟ್ರೆ 12 ವರ್ಷ ತುಂಬತ್ತೆ. ಹುಡ್ಗಂಗೆ 11 ವರ್ಷ. ತಲೆಗೆ ಕಾಲ್ಗೆ ಪೆಟ್ಟಾಗಿದೆ, ನೋವು ಅಂತಿರ್ತಾನೆ. ಓಕೆ. ರಾಜ ಇದ್ದಾನಲ್ಲ, ಅವನೇ ಏನೇನೋ ಹೇಳಿ ನಿಮ್ಗೆ ನನ್ ಮೇಲೆ ಅನುಮಾನ ಬರೋ ಹೋಗಿ ಮಾಡ್ಸಿದ್ದಾನೆ. ನಿನ್ನಲ್ಲಿ ಅವನು ಏನೋ ಬೇರೆ ನೋಡಿರ್ಬೇಕಣೆ. ಅದಕ್ಕೆ ಅವನ್ಗೆ ಅನುಮಾನ. ಅವನು ನನ್ನ ಮಗ, ಅವನ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ರೂಪಾ, ರಾಜಂಗೆ ಏಟಾಯ್ತಲ್ಲ, ಅವತ್ತು ನಾನು ಪಕ್ಕದ ಮನೆ ಸುನಂದಕ್ಕನ ಮನೆಗೆ ಹೋಗಿದ್ದೆ ಅಲ್ವಾ? ಹಾ ಅಮ್ಮ. ಆ ಹೊತ್ತಲ್ಲಿ ನಾನು ಅವನ್ಗೆ ಹಾಲ್ ತರಕ್ ಹೇಳಲೇ ಇಲ್ಲ. ಆದ್ರೂ ಅವ್ನ್ ಯಾಕಮ್ಮ ಹೋದ? ಯಾಕಂದ್ರೆ ನಾನೇನ್ ಹೇಳಿ ಅಮ್ಮ? ಹಾಗಲ್ವೇ, ಅವತ್ತು ರಾತ್ರಿ ನೀ ಎಲ್ಲಿಗೆ ಹೋಗಿದ್ದೆ? ನಾನ್ ಮನೇಲೇ ಇದ್ದೆ. ರಾಜ ನನ್ ಮುಂದೆನೆ ಸೈಕಲ್ ತಗೊಂಡ್ ಹೋಗಿದ್ದು. ಅಲ್ವೇ, ಅವ್ನ ಅಷ್ಟೊತ್ತಲ್ಲಿ ಹಾಲ್ ತರುವಂತದ್ ಏನಿತ್ತು? ನೋಡು, ನೀನ್ ಮಾಡ್ಬಾರದ್ ಕೆಲ್ಸಕ್ಕೆ ತಲೆ ಹಾಕಿಲ್ಲ ತಾನೆ? ಅಮ್ಮ, ಈಗ್ಲೂ ನನ್ ಮೇಲೆ ನಿನ್ಗೆ ಅನುಮಾನನಾ? ನೋಡು, ಅನುಮಾನ ಅನ್ನೋದು ಕೆಟ್ಟು ಹುಳ. ಅದು ಒಂದ್ಸಲ ತಲೆಗೆ ಬಂದ್ಬಿಟ್ರೆ ಅಷ್ಟು ಬೇಗ ಹೋಗೋದಿಲ್ಲ. ಆಯ್ತೇನಪ್ಪ? ಅರೆ, ಅದು ಸೀಮಕ್ಕ ಅಲ್ವಾ? ಸೀಮಕ್ಕ, ಬನ್ನಿ. ಹಾ, ನೀವೇ ಬನ್ನಿ ಅಕ್ಕ. ನೀವು ಸೀಮಕ್ಕ ಅಲ್ಲ? ಹೌದು ಅಕ್ಕ.
ಅನ್ಕೊಂಡಿದ್ದು ಹೇಳಕ್ ಆಗ್ತಿಲ್ವಲ್ಲ. ಛೇ, ದತ್ತಾಬಾಯಿ ಏ ಸೈಲೆಂಟ್. ಶೋಟು ಯಾಕೋ ಮುಖ ಉದಿಸ್ಕೊಂಡು ಹೇಳೆ. ಅದು ದತ್ತಾಬಾಯಿ ಶೋಟು ಯಾಕೆ, ಏನಾಯ್ತು? ರೀ ಅದ್ ನಾನ್ ಹೇಳ್ತೀನಿ. ಅದು ಅದು ನಾವೆಲ್ಲ ಡಾನ್ಸ್ ಮಾಡಿದ್ವಲ್ಲ, ನೇತ್ರಮ್ಮ ಡಾನ್ಸ್ ಮಾಡಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಹಾಗೇನೂ ಇಲ್ಲ. ಮತ್ತೆ ಬೈ ಪ್ರಪೋಸ್ ಮಾಡಿದ್ರ? ನಿನ್ ತಲೆ ಬಳ್ಳಾರಿ ಮಾರ್ಕೆಟ್ಗೆ ಕರ್ಕೊಂಡು ಬಂದು ನಿದ್ದೆ ಬಂತ ಅಂತ ಕೇಳ್ದಂಗಾಯ್ತು. ಇಲ್ಲೋ ಆಗ್ಲಿಲ್ವಾ? ಬಿಡಿ, ಇನ್ನು ನಿಮ್ಮ ಕೈಯಲ್ಲಿ ಆಗಲ್ಲ. ಪ್ರಪೋಸಲ್ಗೆ ಪಿಟ್ಕೆ ಹಾಕೋದ್ರೊಳಗೆ ಬೆಳಿಗ್ಗೆ ಆಗೋಯ್ತು. ಏನ್ ಮಾಡ್ಲೆ? ದತ್ತ, ಗಾಡಿ ಪಂಚರ್ ಆಗಿದೆ. ಓ, ನಮ್ ಬೈ ಹಾರ್ಟ್ ತರ ಗಾಡಿನೂ ಪಂಚರ್ ಆಗೋಗಿದೆ. ಏನ್ ಮಾಡೋದೀಗ? ಬಜರಾಗಿ ಬಸ್ ಸ್ಟೆಪ್ನಿ ಇಲ್ವಾ? ಅದು ಕಾರಿಗೆ ಸ್ಟೆಪ್ನಿ ಇಲ್ವಾ ಅಂತ ಕೇಳ್ದೆ. ಹೀಗೇನ್ ಕರ್ಕೊಂಡು ಹೋಗ್ತಿರೋ ಅಥವಾ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿರೋ? ಇಷ್ಟೊತ್ತಿಗೆ ಪಂಚರ್ ಅಂಗಡಿ ಕೂಡ ಓಪನ್ ಇರಲ್ಲ. ಏನ್ ಮಾಡೋದು? ಹಾ, ಒಳ್ಳೇದೇ ಆಯ್ತು. ಯಜಮಾನ್ತಿನ ಕರ್ಕೊಂಡು ಸ್ಲೋ ಆಗಿ ಮಾರ್ನಿಂಗ್ ವಾಕ್ ಹೋಗ್ತಾ ನನ್ನ ಮನ್ಸಿರೋದನ್ನ ಹೇಳಿದ್ರೆ ಆಯ್ತು. ಹಾ ಬಜರಂಗಿ, ಒಂದು ಐಡಿಯಾ. ನೀನು ಸೈಲೆಂಟು ಚೋಟು 3 ಜನ ನನ್ನ ಕಾರ್ ತಗೊಂಡು ಹೋಗ್ರಿ. ನಾನು ಯಜಮಾನ್ತಿ ವಾಕ್ ಮಾಡ್ಕೊಂಡು ಬರ್ತೀವಿ. ವಾಕಿಂಗ್ ಆಗತ್ತೆ. ನೀವು ನಡ್ಕೊಂಡ? ಹೌದು ರೀ ಬೇಡ ರೀ, ನಡ್ಕೊಂಡು ಹೋಗೋದೆಲ್ಲ ಬೇಡ, ನಾವು ಗಾಡಿಲೇ ಹೋಗೋಣ. ಎಲ್ಲೂ ಇಲ್ದೇ ಇರೋ ಲವ್ ಬರ್ಡ್ಸ್ ಇವ್ರು. ಇವನ್ ಟೇಸ್ಟೋ. ಇಲ್ಲ, ದೃಷ್ಟಿನ ಜೊತೆ ವಾಕಿಂಗ್ ಬರ್ತಾಳೆ. ನೀವು 3 ಜನ ಹೋಗಿ. ಬಸ್ರಂಗಿ ಕರ್ಕೊಂಡು ಹೋಗು, ಲೇಟ್ ಆಗ್ತಿದೆ. ಟೈಮ್ ಆಯ್ತು, ಹೋಗೋ. ಹಾ, ಹೋಗೋ. ಬನ್ನಿ ಬಸ್ ಬನ್ನಿ. ಬಾಯ್. ಯಜಮಾಂತಿ ಬಾ. ಅಲ್ಲ, ನೀವ್ ಯಾರಂತ ನಂಗೆ ಗೊತ್ತಾಗ್ತಿಲ್ಲ. ಏನಕ್ಕ ನಮ್ಮನ್ನೇ ಮರ್ತ್ಬಿಟ್ಯಾ ನೀನು? ನಾನು ವಿಶಾಲ. ನೀವ್ ಯಾರು ಅಂತ ಗೊತ್ತಾಗ್ತಿಲ್ಲ. ಅದೇ ಅಕ್ಕ, ಕೆಲ್ಸ ಕೊಡಿಸ್ತೀವಿ ಅಂತ ದುಬೈ ಕರ್ಕೊಂಡೋಗಿ ನಮ್ನೆಲ್ಲ ಮಾರಾಟ ಮಾಡಿದ್ರಲ್ಲ, ಆ ಗುಂಪಲ್ಲಿ ನಾವು ಇದ್ವಿ. ಅದೇ ಅಕ್ಕ, ನಾವೆಲ್ಲರೂ ತಪ್ಪಿಸ್ಕೊಳ್ಳೋದಿಕ್ಕೆ ಸಹಾಯ ಮಾಡಿ ನಮ್ ಜೀವ ಉಳಿಸ್ತವ್ರಲ್ವಕ್ಕ ನೀವು. ಓ, ಈಗ ನೆನ್ಪಾಯ್ತು. ಆಗಾಗಿದ್ದೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಈಗ್ಲೂ ಭಯ ಆಗುತ್ತೆ. ನೀವೆಲ್ಲ ಆರಾಮಾಗಿದ್ದೀರಾ ಅಲ್ವಾ? ಸರಿ, ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನೀವು ಹೊರಡಿ.
ನನ್ ಮನೆಗೆ ಹೋಗ್ಬೇಕು, ನೀವು ಹೊರಡಿ. ರೂಪಾ, ಯಾರು ಯಾರು ಇವರೆಲ್ಲ? ಅಮ್ಮ, ಇವರೆಲ್ಲ ನಾನ್ ಬಳ್ಳಾರಿಯಲ್ಲಿದ್ದಾಗ ಪರಿಚಯ ಇದ್ರು. ಏಯ್, ನಿಜ ಹೇಳ್ತಿದ್ಯಾ ಅಥವಾ ಇನ್ನೂ? ಹಾ, ಈಗ್ಲೂ ನಿನಗೆ ಅಮ್ಮನ? ನೋಡಿ, ಇವಳು ನನ್ನ ಮಗಳು. ನಿಮ್ಗೆಲ್ಲ ಇವಳು ಹೇಗ್ ಗೊತ್ತು? ಇವಳೇನಾದ್ರೂ ನಿಮ್ಗೆ ಮೋಸ ಮಾಡಿಯಾಳ? ಏನು ಅಂತ ಮಾತಾಡ್ತಿದ್ದೀರಮ್ಮ? ಸೀಮಕ್ಕ ನಮ್ ಜೀವ ಉಳಿಸಿದ ದೇವತೆ. ಏನು? ಏನ್ ಹೇಳ್ದೆಮ್ಮ ನೀನು? ಹೌದು ಅಮ್ಮ, ಬಳ್ಳಾರಿಯಲ್ಲಿ ಕರೀಮ್ ಅಂತ ಒಬ್ಬ ಇದ್ದ. ದುಬೈಲಿ ಕೆಲಸ ಕೊಡಿಸ್ತೀನಂತ ಹೇಳಿ ಹುಡುಗಿರ್ನ ನಂಬಿಸಿ ಅಲ್ಲಿಗೆ ಮಾರಾಟ ಮಾಡ್ತಾನೆ. ನಾವು ಹಾಗೆ ಮಾರಾಟ ಆದವರು. ನಮ್ ಜೀವನ ಮುಗೀತು, ನಾವೆಲ್ಲ ಸತ್ತೋದ್ವಿ ಅನ್ಕೊಂಡ್ವಿ. ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದ್ದು ಈ ಸೀಮಕ್ಕ. ಇವ್ರ ಪ್ರಾಣದ ಜೊತೆಗೆ ನಮ್ ಪ್ರಾಣನೂ ಉಳಿಸಿದ್ರು. ನಮ್ ಪಾಲಿಗೆ ಜನ್ಮ ಕೊಟ್ಟ ಎರಡನೇ ತಾಯಿ ಸೀಮಕ್ಕ. ಸೀಮಕ್ಕ ಇರ್ಲಿಲ್ಲ ಅಂದ್ರೆ ನಾವ್ಯಾರು ಬದುಕ್ತಾನೆ ಇರ್ಲಿಲ್ಲ ಅಮ್ಮ. ಮುದ್ದಾಗಿ ಹತ್ರ ಹೋಗಿ ಮಾತಾಡೋಣ ಅಂದ್ಕೊಂಡ್ರೆ ಒಂದು ಮೇಲೆ ಇದು ದೂರ ಹೋಗ್ತಾಳೆ. ಮರಳಿ ಪ್ರಯತ್ನ ಮಾಡು, ಹೇಗಾದರೂ ಮಾಡಿ ನೀನು ಯಜಮಾನ್ತಿರೋದು ಏನ ಸೇರು. ರೀ, ಏನಾಯ್ತು? ಏನಿಲ್ಲ, ಹತ್ರ ಬನ್ನಿ. ಹತ್ರ ಬರ್ಬೇಕಾ? ಬಂದೆ. ನಾನು ಹತ್ರ ಬರಬೇಕು ಅಂತ ಕೇಳಿದ್ನ? ನನ್ನ ಮನಸ್ಸಿನ ಮಾತು ಹೇಗೆ ಅರ್ಥ ಆಗ್ಬಿಡುತ್ತೆ. ಅದಿರ್ಲಿ, ನಿಮ್ ಮನ್ಸಲ್ಲಿರೋದನ್ನ ನೀವು ಹೇಳೋದಕ್ಕಾಗತ್ತಾ? ಅದನ್ನ ಹೇಳಿ. ಯಾಕಾಗಲ್ಲ? ಯಾಕಾಗಲ್ಲ ಯಜಮಾಂತಿ? ಈ ದತ್ತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ. ಹೇಳಿ ಮತ್ತೆ. ಹಾ, ಅಷ್ಟೇ ತಾನೆ? ಹೇಳ್ತೀನಿ, ನೋಡ್ತಾರೆ. ಇವಾಗ ಹೇಳ್ತೀನಿ ಯಜಮಾಂತಿ, ಹೇಳ್ತೀನಿ ಇವಾಗ. ಯಜಮಾಂತಿ, ನಾನು ನಿನ್ನ ನೀನ್ ಈ ಕಡೆ ಬಾ. ಬೇಡ ಬಿಡು, ನಾನು ಆ ಕಡೆ ಹೋಗ್ತೀನಿ. ಅಷ್ಟೊಂದು ನಗ್ಬೇಡ ಯಜಮಾಂತಿ, ಹೆವಿ ಲೋ ಆಗ್ಬಿಡತ್ತೆ. ಹೇಳ್ತೀನಿ ಯಜಮಾಂತಿ, ಹೇಳ್ತೀನಿ. ಈಗ ಹೇಳ್ತೀನಿ, ಇವಾಗ ಹೇಳ್ತೀನಿ ಯಜಮಾಂತಿ, ಇವಾಗ ಹೇಳ್ತೀನಿ. ಹಾ ಯಜಮಾಂತಿ, ನಾನು ನಿನ್ನ ಓಯ್, ಹಲೋ ಯಜಮಾಂತಿ, ನಿಂತ್ಕೋ. ಏಯ್, ನಿಂತ್ಕೋ. ಏನಾಯ್ತು? ಏನಿಲ್ಲ ರೀ. ನಿನ್ನ ಮೈ ಮೇಲೆ ಅವಾಗವಾಗ ನಾಗವಲ್ಲಿ ಬರ್ತಾಳ. ಇಷ್ಟೊತ್ತು ಖುಷಿಯಾಗಿ ಇದ್ದೆ ತಾನೆ, ಈಗ್ಯಾಕೆ ಸೀರಿಯಸ್ ಅದೇ? ಏನಾಯ್ತು? ನಿನ್ನೆ ಕೇಳ್ತಾ ಇರೋದು ಏನು? ಅದೇನೋ ಗೊತ್ತಿಲ್ಲ ರೀ. ಖುಷಿಯಾಗಿರೋಣ ಅಂತ ಪ್ರಯತ್ನ ಪಡ್ತಿದ್ರು, ಮನ್ಸಿಗೆ ಏನೋ ತಳಮಳ, ಏನೋ ಅಪಾಯ ಕಾದಿದೆ ಅಂತ ಅನಿಸ್ತಿದೆ. ಕೇಳ್ತಿದ್ಯಾ? ಏನು? ನಾನು ಎದೆ ಬಡಿತ, ಕಿವಿ ಕೊಟ್ಟು ಕೇಳು. ಕೇಳ್ತಿದ್ಯಾ? ಈ ಎದೆ ಬಡಿತಾ ಇರೋ ತನಕ ನಿಮ್ಗೆ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನಾನು ನಿನ್ನ ಜೊತೆಗಿದ್ದೀನಿ ಯಜಮಾನ್ತಿ. ನೀವು ಇದ್ದೀರಾ ಅಂತಾನೆ ನನಗೆ ಟೆನ್ಷನ್ ರೀ. ಯಾಕೆ? ಯಾಕಂದ್ರೆ ನೀವು ದೊಡ್ಡ ಎಡವಟ್ಟು. ಯಾವಾಗ ಏನ್ ಎಡವಟ್ಟು ಮಾಡ್ತಿರೋ ಯಾರಿಗೆ ಗೊತ್ತು? ನಾನು ಹಾ ಹಾ ಯಜಮಾನ್ತಿ, ತಲೆನೋವಿಗೆ ಮದ್ದಾಗೋಣ ಅಂತ ಬಂದ್ರೆ ನೀವೇ ತಲೆನೋವು ಅಂತ ಹೇಳ್ತಿದ್ಯಾ? ಯಜಮಾನ್ತಿ, ಮೋಡದ ಚಲನೆ ಬೇಕಾದ್ರೂ ಕಂಡು ಹಿಡಿಬೋದು, ಆದ್ರೆ ಹೆಣ್ಮಕ್ಳ ಮನ್ಸಲ್ಲಿ ಏನಿದೆ ಅಂತ ಕಂಡು ಹಿಡಿಯಕ್ ಸಾಧ್ಯನೇ ಇಲ್ಲ. ನಿನ್ಗೊಂದು ದೊಡ್ಡ ನಮಸ್ಕಾರ.